ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಸೂಪರ್ ಟೇಸ್ಟಿಯಾಗಿರೋ ಬ್ರೋಕೊಲಿ ಸೂಪ್ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಈಗ ನಾನು ಬ್ರೋಕೊಲಿ ಸೂಪ್ ಮಾಡೋದು ಹೇಗೆ ಅಂತ ಹೇಳ್ತೀನಿ. ನಾನಿಲ್ಲಿ ಬ್ರೋಕೊಲಿ ಸೂಪ್ ಮಾಡ್ಕೊಳ್ಳಿಕ್ಕೆ ಬ್ರೋಕೊಲಿ ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ ಒಂದು ಮೀಡಿಯಮ್ ಸೈಜ್ ಬ್ರೋಕೊಲಿ, ಆಮೇಲೆ ಆನಿಯನ್ನು, ಬೆಳ್ಳುಳ್ಳಿ. ಇಲ್ಲಿ ನಾನು ಈ ಬ್ರೋಕೊಲಿನ ಒಂದು ಸ್ಲೈಸಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ, ನಾನು ಯಾವ ಥರ ಕಟ್ ಮಾಡ್ಕೊಳ್ತೀನಿ ನೀವು ಅದೇ ಥರ ಕಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ನಿಮ್ಗೆ ಯಾವ ಥರ ಕಟ್ ಮಾಡೋಕ್ಕೆ ಇಷ್ಟ ಇದೆ ಆ ಥರ ಕಟ್ ಮಾಡ್ಕೊಳ್ಳಿ. ಒಂದು ಮೀಡಿಯಮ್ ಸೈಜ್ ಬ್ರೋಕೊಲಿ ತೊಗೊಂಡಿದ್ದೀನಿ. ನಾನಿಲ್ಲಿ ತೆಳುವಾದ ಸೂಪ್ ಮಾಡೋದಿಲ್ಲ, ಅಂದರೆ ಸ್ವಲ್ಪ ಕ್ರೀಮಿಯಾಗಿರುವಂಥ ಸೂಪನ್ನು ಮಾಡ್ತೀನಿ. ಇವಾಗ ಇದನ್ನು ನೀಟಾಗಿ ತೊಳೆದು ವಾಶ್ ಮಾಡಿ, ಇದನ್ನು ಹಾಟ್ ವಾಟರ್ನ ಇಟ್ಕೊಂಡು, ಅಂದರೆ ನೀರನ್ನು ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ ಉಪ್ಪು ಹಾಕಿ, ಆಮೇಲೆ ಇದನ್ನ ಹಾಕಿ ಸ್ವಲ್ಪ ಹೊತ್ತು ಬಿಸಿ ಮಾಡಿ ಆಮೇಲೆ ಇದನ್ನ ತೆಕ್ಕೊಳ್ಳೋಣ. ಯಾಕಂದರೆ ಏನಾದರೂ ಕ್ರಿಮಿಕೀಟ ಏನಾದರೂ ಇದ್ದರೆ ಹೋಗಲಿ ಅಂತ ಸೇಫ್ಟಿ ಮುಖ್ಯ ಆಗಿರೋದ್ರಿಂದ ನಾವು ಈ ಥರ ಮಾಡ್ಕೊಳ್ತೀನಿ ಫಸ್ಟು. ನೀವು ಈ ಥರ ದಂಟಿದೆಯಲ್ಲ, ಇದರಲ್ಲಿ ತೆಳುವಾದ ದಂಟನ್ನು ಮಾತ್ರ ಮೇಲ್ಗಡೆಯಿಂದ ತೆಕ್ಕೊಂಡು ಹಾಕ್ಕೋಬೋದು ನಿಮ್ಗೆ ಬೇಕಿದ್ದರೆ. ಇಲ್ಲ ಬೇಡ ಅಂದರೆ ನೀವು ಈ ಬ್ರೋಕೊಲಿ ಮೇಲ್ಗಡೆ ಇರೋದು ಮಾತ್ರ ಹಾಕಿದ್ರೆ ಸಾಕು. ಫ್ಲವರ್ ಥರ ಇದೆಯಲ್ಲ ಅದು ಮಾತ್ರ ಸಾಕು. ಈ ದಂಟು ಬೇಡ ಅನ್ನೋರು ಸ್ಕಿಪ್ ಮಾಡ್ಕೋಬೋದು. ನಾನು ಹಾಕಿಲ್ಲ ಜಾಸ್ತಿ, ಒಂದು ದಂಟನ್ನು ಮಾತ್ರ ಉಪಯೋಗಿಸ್ತೀನಿ. ಅದು ಎಳೆದಿರೋದಂಥ ದಂಟನ್ನು ಮಾತ್ರ ಹಾಕಿದ್ದೀನಿ. ತೊಳೆದಿರೋದನ್ನ ನಾನು ಸ್ಕಿಪ್ ಮಾಡ್ಕೊಂಡಿದ್ದೀನಿ. ಇದು ಮಕ್ಕಳಿಗೆ ತುಂಬ ಒಳ್ಳೆಯದು, ಚೆನ್ನಾಗಿ ಜೀರ್ಣಶಕ್ತಿ ಕೊಡುತ್ತೆ ಅಂತ ಹೇಳ್ತಾರೆ. ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಒಳ್ಳೆ ಕ್ರೀಮಿಯಾಗಿ ಟೇಸ್ಟಿಯಾಗಿರುತ್ತೆ. ನೋಡಿ, ಎಳೆದಾಗಿದೆ. ಈ ಥರ ನೀವು ಮಾಡ್ಕೊಳ್ಬೋದು ಕೈಯಲ್ಲೇ. ನೋಡಿ, ಇವಾಗ ನಾನು ಇದನ್ನೆಲ್ಲ ಮಾಡಿಟ್ಕೊಂಡಿದ್ನಲ್ಲ, ಇವಾಗ ಇದು ನಾನು ಇಲ್ಲಿ ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಲ್ವ, ಇದಕ್ಕೆ ಹಾಕ್ಕೊಳ್ತೀನಿ. ಇವಾಗ ಚೆನ್ನಾಗಿ ಬಾಯ್ಲ್ ಆಗೋ ನೀರಿಗೆ ಉಪ್ಪನ್ನು ಹಾಕಿ ಇದನ್ನು ಹಾಕಿ ಒಂದು ಬಾಯ್ಲ್ ಆದರೆ ಸಾಕು. ಬಾಯ್ಲ್ ಬೇಡ, ಬಿಸಿನೀರಿಗೆ ಹಾಕಿ ಆಫ್ ಮಾಡ್ತೀವಿ ಅಂದರೂ ಪರವಾಗಿಲ್ಲ. ಯಾಕಂದರೆ ಮಕ್ಕಳಿಗೆ ಕೊಡೋದ್ರಿಂದ ಸೇಫ್ಟಿ ಆಗಿದ್ರೆ ಒಳ್ಳೆಯದು ಅನ್ನೋದು ಕಾರಣಕ್ಕೆ ನಾನಿಲ್ಲಿ ಇದನ್ನ ಒಂದು ಬಾಯ್ಲ್ ಮಾಡ್ತೀನಿ ಸಾಕು. ಅಂದರೆ ಚೆನ್ನಾಗಿ ಕುದಿ ಬಂದಿರೋ ನೀರಿಗೆ ಹಾಕಿ ತೆಗೆದ್ರೂ ಪರವಾಗಿಲ್ಲ. ಅದಾದಮೇಲೆ ಇನ್ನೊಂದು ಸರಿ ನೀಟಾಗಿ ವಾಶ್ ಮಾಡ್ಕೊಳ್ಳಿ. ತೋರಿಸ್ತೀನಿ ನೋಡಿ. ಈಗ ಇದು ಉಪ್ಪು ಹಾಕಿದ್ದೀನಿ, ಬಾಯ್ಲ್ ಆಗ್ತಾಯಿದೆ. ಈಗ ನೆಕ್ಸ್ಟು ಇದು ಎಲ್ಲ ಬೆಂದು, ಅಂದರೆ ನಾನು ತೊಳೆದು ಎಲ್ಲ ವಾಶ್ ಮಾಡಿ ಈ ನೀರನ್ನ ಈಗ ಬಿಸಾಕ್ತೀನಿ. ಇವಾಗ ನಾವು ಮೊದಲಿಗೆ ಆನಿಯನನ್ನು ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ನೋಡಿ, ಫಸ್ಟು ನಿಮಗೊಂದು ಮೀಡಿಯಮ್ ಸೈಜ್ ಈರುಳ್ಳಿದಂದರೆ ಬೇಕಾದ್ರೆ ತೊಗೊಳ್ಳಿ. ನಾನು ಇಲ್ಲಿ ಸ್ವಲ್ಪ ದೊಡ್ಡ ಸೈಜ್, ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ. ಫಸ್ಟು ಸ್ಲೈಸ್ ಮಾಡ್ಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಳ್ಳಿ. ಇವಾಗ ನಾನು ಈ ಥರ ಸ್ಲೈಸ್ ಮಾಡಿಕೊಂಡು ನೋಡಿ, ಈ ಥರ ಮಾಡಿಕೊಂಡು ಆಮೇಲೆ ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬೇಕು. ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಹೆಚ್ಕೊಳ್ಳಿ. ತೀರಾ ದೊಡ್ಡ ಸೈಜು ಬೇಡ, ಚೆನ್ನಾಗಾಗಲ್ಲ ಇದು. ಈ ಸೂಪು ತುಂಬ ಚೆನ್ನಾಗಿರುತ್ತೆ, ಮತ್ತು ಇದರಿಂದ ನೀವು ಸಲಾಡ್ ಮಾಡ್ಕೊಂಡು ತಿಂದರೂ ಕೂಡ ಸಖತ್ತಾಗಿರುತ್ತೆ. ನಾನು ಪನ್ನೀರ್ ಮತ್ತು ಬ್ರೋಕೊಲಿ ಸಲಾಡ್ ಕೂಡ ಮಾಡಿ ಹಾಕಿದ್ದೀನಿ ರೆಸಿಪಿ. ಶಾರ್ಟ್ ವಿಡಿಯೋದಲ್ಲಿ ಲಿಂಕ್ ನೋಡಿ ಬೇಕಾದರೆ. ಚೆನ್ನಾಗಿರುತ್ತೆ, ಇದು ಸಖತ್ ಟೇಸ್ಟಿಯಾಗಿರುತ್ತೆ ಮಾತ್ರ. ಸಂಜೆ ಸ್ನ್ಯಾಕಿಗೆ ಮಕ್ಕಳಿಗೆ ಸ್ಕೂಲಿಗೆ ಮಾಡ್ಕೊಳ್ಬೋದು. ಈ ಥರ ಸೂಪನ್ನು ಮಾಡಿಕೊಡ್ತು, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಸಖತ್ತಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು. ನೀವು ಮಾಡಿ ನಿಮ್ಗೆ ಹೆಂಗಾಗಿಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿ. ಇಲ್ಲಿ ನಾನು ಇವಾಗ ಬೆಳ್ಳುಳ್ಳಿನ ಒಂದು ಇಷ್ಟು ಬೆಳ್ಳುಳ್ಳಿನ ತಗೊಂಡು ಅದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತೀನಿ. ಸಿಪ್ಪೆ ತೆಗಿಯೋದು ಬೇಡ. ಬೆಳ್ಳುಳ್ಳಿ ಹೆಂಗೆ ನಾರ್ಮಲಾಗಿ ತೆಕ್ಕೊಳ್ತೀರಾ ಅದೇ ಥರ ನಾರ್ಮಲಾಗಿ ಬೆಳ್ಳುಳ್ಳಿನ ಬಿಡಿಸ್ಕೊಂಡು, ಆ ಬೆಳ್ಳುಳ್ಳಿನ ಗಡ್ಡೆನ ಬಿಡಿಸ್ಕೊಂಡು ಎಷ್ಟು ಬೇಕು ಅಂದರೆ ಒಂದು ಗಡ್ಡೆ ತೊಗೋಬೋದು. ಅದು ಚಿಕ್ಕ ಚಿಕ್ಕ ಪೀಸ್ ಕಟ್ ಮಾಡ್ಕೋಬೇಕು ಚಾಕುವಿಂದ.
ಇವಾಗ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಬೆಳ್ಳುಳ್ಳಿನ. ಎಲ್ಲ ಬೆಳ್ಳುಳ್ಳಿನೂ ಈ ಥರ ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೋಬೇಕು. ಇಲ್ಲಿ ನಾನು 4ರಿಂದ 5 ಗೋಡಂಬಿನ ತಗೊಳ್ತೀನಿ. 4ರಿಂದ 5 ಗೋಡಂಬಿ, ಒಂದು ದೊಡ್ಡ ಮೀಡಿಯಮ್ಗಿಂತ ಸ್ವಲ್ಪ ದೊಡ್ಡ ಸೈಜ್ ಈರುಳ್ಳಿ, ಹಾಗೆ ಬೆಳ್ಳುಳ್ಳಿನ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಂಡಿದ್ದೀನಿ 1 ಗಡ್ಡೆಯಷ್ಟು. ಹಾಗೆ ಇಲ್ಲಿ 1 ಪೀಸ್ ಚಕ್ಕೆ ತೊಗೊಂಡಿದ್ದೀನಿ. ಹಾಗೆ 1 ಪಲಾವ್ ಎಲೆನ ತೊಗೊಂಡಿದ್ದೀನಿ. ನಾನಿಲ್ಲಿ ಒಗ್ಗರಣೆ ಹಾಕಲಿಕ್ಕೆ ಇಲ್ಲಿ ನಾನು ಎಣ್ಣೆ ಯೂಸ್ ಮಾಡ್ತಾಯಿಲ್ಲ, ಬೆಣ್ಣೆನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಮನೆಯಲ್ಲೇ ತಯಾರಿಸಿದಂಥ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು 2ರಿಂದ 3 ಸ್ಪೂನ್ ಹಾಕ್ಕೋಬೋದು ನೀವು. ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ ಬೆಣ್ಣೆನ. ನೀವು 2 ಜಾಸ್ತಿ ಬೇಕನ್ನೋರು 2 ಸ್ಪೂನ್ ಬೆಣ್ಣೆನ ಹಾಕ್ಕೊಳ್ಳಿ. ಇದಕ್ಕೆ ನಾನು ಚಕ್ಕೆ ಮತ್ತು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ. ಚಕ್ಕೆ ಮತ್ತು ಪಲಾವ್ ಎಲೆ. ಇದಕ್ಕೆ ನಾವೀಗ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ. ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಬ್ರೌನ್, ಒಂದು ಸ್ವಲ್ಪ ಬಣ್ಣ ಬದಲಾಗೋ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಇದಾದಮೇಲೆ ನಾವು ಗೋಡಂಬಿನ ಹಾಕ್ಕೊಳ್ತೀನಿ. ಎಲ್ಲನೂ ಹಾಕಾದ್ಮೇಲೆ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದ ನಂತರ ನಿಮಗೆ ಇನ್ನೂ ಸ್ವಲ್ಪ ಬೆಣ್ಣೆ ಜಾಸ್ತಿ ಇಷ್ಟ ಅನ್ನೋರು ಇನ್ನೊಂದು ಸ್ಪೂನು ಬೆಣ್ಣೆನ ಹಾಕ್ಕೋಬೋದು. ಸ್ವಲ್ಪ ಸಾಲ್ಟನ್ನು ಹಾಕ್ಕೊಳ್ತೀನಿ, ಈರುಳ್ಳಿ ಸಪ್ಪೆ ಆಗಬಾರ್ದು ಅನ್ನೋ ಕಾರಣಕ್ಕೆ. ಇದನ್ನ ನೀಟಾಗಿ ಒಂಥರ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಯಿಸಿರುವಂಥ ನಾವು ಹಾಫ್ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ, ಇದು ಬ್ರೋಕೊಲಿನ ಹಾಕ್ಕೊಳ್ಳಿ. ಆವಾಗಲೇ ಬಿಸಿ ನೀರಲ್ಲಿ ಉಪ್ಪು ಹಾಕಿ ನಾವು ಸ್ವಲ್ಪ ಬಾಯ್ಲ್ ಮಾಡ್ದಂಗೆ ಆಗಿರುತ್ತೆ. ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಾಕ್ಕೊಳ್ಳೋಣ. ಈ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಒಗ್ಗರಣೆ ಏನು ಮಾಡಿರ್ತೀವಿ ಇದ್ರ ಜೊತೆ ಸ್ವಲ್ಪ ಫ್ರೈ ಆಗಬೇಕಿದು. ಆಮೇಲೆ ಬೇಯಿಸ್ಕೋಬೇಕು ನಾವು ಇದನ್ನ. ಸ್ವಲ್ಪ ಸ್ಮೂತ್ ಆಗಬೇಕಿನ್ನು. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಎಷ್ಟು ಬೇಕು ಅಷ್ಟು ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕಾಗುತ್ತೆ. ಈಗ ಎಲ್ಲ ಬೆಂದು ತಣ್ಣಗಾಗಿಬಿಟ್ಟಿದೆ. ನಾನು ಇದಕ್ಕೆ ಸ್ವಲ್ಪ ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಫ್ರೆಶ್ ಕ್ರೀಮ್ ಇಲ್ಲದೆ ಇರೋದ್ರಿಂದ ನಾನಿಲ್ಲಿ ಹಾಲಿನ ಕೆನೆನ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ. ಅದ್ರ ಜೊತೆಗೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬ್ರೋಕೊಲಿ, ಒಗ್ಗರಣೆಯಲ್ಲಿ ಬೇಯಿಸಿರುವಂಥ ಬ್ರೋಕೊಲಿನ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ನಿಮಗೆ ನೀರು ಬೇಕು ಜಾಸ್ತಿ, ನೀರು ತೆಳ್ಳಗೆ ಸ್ವಲ್ಪ ಬ್ರೋಕೊಲಿ ಸ್ವಲ್ಪ ತೆಳಬೇಕನ್ನೋದು ತೆಳು ಮಾಡ್ಕೋಬೋದು. ಇಲ್ಲಿ ನಾನು ಮತ್ತೆ ಸ್ವಲ್ಪ ಬೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಈ ಬೆಣ್ಣೆನ ಹಾಕ್ಬಿಟ್ಟು ಇದಕ್ಕೆ ನಾವು ರುಬ್ಬಿರುವಂತಹ ಬ್ರೋಕೊಲಿ ಪೇಸ್ಟ್ನ ಹಾಕ್ಕೊಂಡು ನೋಡಿ ಎಷ್ಟು ಸ್ಮೂತಾಗಿ, ನೋಡಿ ಕ್ರೀಮಿಯಾಗಿ ಬರ್ತಾಯಿದೆ. ಹಾಲಿನ ಕೆನೆ ಹಾಕಿದ್ರೆ ಇನ್ನೂ ಸಖತ್ ಟೇಸ್ಟ್ ಬರ್ತದೆ. ಫ್ರೆಶ್ ಕ್ರೀಮ್ಗಿಂತನೂ ರುಚಿಯಾಗಿರುತ್ತೆ. ನಿಮಗೆ ಇನ್ನೂ ಬೇಕಂದರೆ ನೀವು ಸ್ವಲ್ಪ ಜನ ಜಾಸ್ತಿ ಇದ್ದಾಗ ಇದಕ್ಕೂ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಂಡು ಸ್ವಲ್ಪ ಸೂಪನ್ನು ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮಕ್ಕಳು ಚೆನ್ನಾಗಿರುತ್ತೆ ಅಂತ ಕ್ರೀಮಿಯಾಗಿ ಸೂಪ್ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾವು ಪೆಪ್ಪರ್ ಪೌಡರನ್ನು ಹಾಕೊಳ್ಳೋಣ. ಬ್ಲ್ಯಾಕ್ ಪೆಪ್ಪರ್ ಪೌಡ್ರು 1ರಿಂದ 2 ಸ್ಪೂನು ಬ್ಲ್ಯಾಕ್ ಪೆಪ್ಪರ್ ಪೌಡ್ರನ್ನ ಹಾಕ್ಕೊಳ್ಳಿ. ನೀಟಾಗಿ ಮಿಕ್ಸ್ ಮಾಡಿಕೊಡಿ. ಅದಕ್ಕೆ ತುಂಬ ರುಚಿಯಾಗಿರುತ್ತೆ, ಬಿಸಿಯಾಗಿ ಸಖತ್ತಾಗಿರುತ್ತೆ. ಇದಕ್ಕೆ ನಾವು ಬ್ರೆಡ್ಗಳಿರುತ್ತಲ್ಲ, ಬ್ರೆಡ್ಡನ್ನು ಟೋಸ್ಟ್ ಮಾಡಿ, ಅಂದರೆ ಬ್ರೆಡ್ಡನ್ನು ಬೆಣ್ಣೆ ಜೊತೆ ಬಿಸಿ ಮಾಡಿ ಪೀಸ್ ಮಾಡಿ ಇಟ್ಕೊಂಡು ಇದ್ರ ಜೊತೆ ಸರ್ವ್ ಮಾಡೋಣ. ಇದು ಒಂದು ಬಾಯ್ಲ್ ಆಗಲಿ. ನೋಡಿ ಒಂದು ಬಾಯ್ಲ್ ಆಗ್ತಾಯಿದೆ. ನೋಡಿ ಇಷ್ಟು ಥರ ಇದ್ದರೆ ಮಕ್ಕಳು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಂಜೆ ಹೊತ್ತಿಗೆ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಹಸುವಾದಾಗ, ಸಣ್ಣ ಹಸುವಿಗೆ ಇದು ಒಳ್ಳೆ ಆಗುತ್ತೆ. ತುಂಬ ರುಚಿಯಾಗಿರುತ್ತೆ. ಇದನ್ನ ಮಿಸ್ ಮಾಡದೆ ಟ್ರೈ ಮಾಡಿ, ಸಖತ್ತಾಗಿರುತ್ತೆ ಮಾತ್ರ. ನೋಡಿ ಇಷ್ಟು ಆಗಿದೆ. ಇವಾಗ ನೋಡಿ ಇಷ್ಟಾದರೆ ಸಾಕು, ಒಂದು ಬಾಯ್ಲ್ ಆದರೆ. ಇವಾಗ ನಾವು ಇದನ್ನ ಸರ್ವ್ ಮಾಡೋಣ. ಅದಕ್ಕೆ ಇಷ್ಟು ದಪ್ಪವಾಗಿ ಬರುತ್ತೆ. ನಿಮಗೆ ಬೇಕಾದರೆ ಇದಕ್ಕಿಂತ ತೆಳು ಬೇಕಾದರೆ ನೀವು ಸ್ವಲ್ಪ ನೀರು ಹಾಕ್ಕೋಬೋದು.
ಈಗ ಇದನ್ನ ಸ್ಟವ್ ಆಫ್ ಮಾಡಿ ಕೆಳಗೆ ಇಳಿಸುವ. ಇವಾಗ ನಾವು ಇದನ್ನ ಸರ್ವ್ ಮಾಡ್ಕೊಳ್ಳೋಣ ಒಂದು ಬೌಲಿಗೆ. ನೋಡಿ, ಇದನ್ನ ಬಿಸಿ ಬಿಸಿ ಆಗಿರುವಾಗಲೇ ಹಾಕ್ಕೊಂಡು ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಇದಕ್ಕೆ ನಾನು ಹೇಳ್ದಂಗೆ ಬ್ರೆಡ್ಡನ್ನ, ಮಾಮೂಲಿ ಏನು ಬ್ರೆಡ್ ಇರುತ್ತೆ ಅದಕ್ಕೆ ಬೆಣ್ಣೆನ ಹಾಕಿಬಿಟ್ಟು ಫ್ರೈ ಮಾಡಿ ಇದನ್ನ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಇದ್ರ ಜೊತೆ ಹಾಕ್ಕೊಂಡು ತಿನ್ನಬೇಕು. ನೋಡಿ, ನಾನಿಲ್ಲಿ ಬೆಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರುವಂಥ ಬ್ರೆಡ್ ಪೀಸಸ್ನ ಹಾಕ್ತೀನಿ. ಅದ್ರ ಜೊತೆ ತಿಂದ್ರಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಸಖತ್ತಾಗಿರುತ್ತೆ. ಮಾಡಿ ತಿಂದು ನೋಡಿ, ನಾನು ಮಾಡೋ ರೀತಿಯಲ್ಲೇ ಮಾಡಿ ಸೇಮ್ ಟೈಪಲ್ಲೇ ರೆಸಿಪಿ ಮಾಡಿ, ಸಖತ್ತಾಗಿರುತ್ತೆ. ಟೇಸ್ಟಿ ಮಾತ್ರ ಸೂಪರಾಗಿರುತ್ತೆ. ಎಲ್ರಿಗೂ ಇಷ್ಟ ಆಯಿತು, ತುಂಬಾ ರುಚಿಯಾಗಿರುತ್ತೆ. ನೀವು ಮಾಡಿ ಟ್ರೈ ಮಾಡಿ ನೋಡಿ, ಹೇಗಿದೆ ಅಂತ ಕಮೆಂಟ್ ಮಾಡಬೇಕು. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಯಾರಿರ್ತಾರೆ ಅವರಿಗೆ ಶೇರ್ ಮಾಡಿ, ಓಕೆನಾ? ಇದಂತೂ ತುಂಬ ಮಿಸ್ ಮಾಡಿದೆ, ಈ ರೆಸಿಪಿನ ಮಾಡಿ. ತುಂಬ ಸಖತ್ತಾಗಿರುತ್ತೆ, ಕ್ರೀಮಿಯಾಗಿರುತ್ತೆ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್.